ನಮಸ್ಕಾರ. ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೊಂದು 300 ಗ್ರಾಮಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಬೇಕಾಗೋ ಪದಾರ್ಥ ತೋರಿಸ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಲ್ಲ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಒಂಚೂರು ಮೆಂತ್ಯ, ಹಿಂಗೆ ಅಷ್ಟೇ. ನೋಡಿ, ಫಸ್ಟು ಒಂದು ಪ್ಯಾನ್ ಇಟ್ಬಿಡೋಣ ಒಲೆ ಮೇಲೆ. ಅದಕ್ಕೆ ಕಡಲೆಬೇಳೆ ಹಾಕಿ ಸ್ವಲ್ಪ ಹೊತ್ತು ಕಡಲೆಬೇಳೆ ಒಂಚೂರು ಆಗಲಿ, ಅಲ್ಲಿವರೆಗೂ ಹುರಿಯೋಣ. ನೋಡಿ, ಕಡಲೆಬೇಳೆ ಹುರಿಯೋಕ್ಕೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ, ಯಾಕೆಂದರೆ ಕಡಲೆಬೇಳೆ ಒಂಚೂರು ನಿಧಾನ ಆಗುತ್ತೆ, ಉದ್ದಿನಬೇಳೆ ಬೇಗ ಆಗೋಗುತ್ತೆ. ನೋಡಿ, ಈಗ ಮೆಂತ್ಯ ಹಾಕೋಣ ಇದಕ್ಕೆ. ನೋಡಿ, ಮೆಂತ್ಯನೂ ಗಮ್ಮಂತ ಹುರಿಯೋಣ. ನೋಡಿ, ಸ್ವಲ್ಪನೇ ಒಂದು 1/4 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಹುರ್ಕೊಳ್ಳೋಣ. ಮೆಂತ್ಯ, ಕಡಲೆಬೇಳೆ ನೋಡಿ ಹುರಿಯೋಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಗೊಜ್ಜು. ನೋಡಿ, ಉದ್ದಿನಬೇಳೆ ಈ ಗೊಜ್ಜು ಮಾಡಿದ್ರೆ ಏನಂದರೆ ಚಪಾತಿ ಎಲ್ಲದಕ್ಕೂ ಆಗುತ್ತೆ. ರೊಟ್ಟಿ, ಚಪಾತಿ, ಅನ್ನ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ಭಾಳ ಚೆನ್ನಾಗಾಗುತ್ತೆ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 5-6. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಒಂದು 2 ಮಿಲ್ಲೆ ಅಷ್ಟು, ಒಂದು ಚೂರು ಎಣ್ಣೆ ಹಾಕ್ಕೊಳ್ಳೋಣ. ಗಮ್ ಅಂತ ಹುರಿಯೋಣ. ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಹಾಕಿ ಹುರಿಯೋದು ತೋರಿಸ್ತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ. ನೋಡಿ, ಹಿಂಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಹಿಂಗೂ ಹಾಕೋಣ. ನೋಡಿ, ಎಲ್ಲನೂ ಚೆನ್ನಾಗಿ ಗಮ್ ಅಂತ ಸೀಬಾರ್ದು, ಎಲ್ಲ ಸಿಮ್ಮಲ್ಲಿ ಮಾಡೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಹುರಿಯೋದು ತೋರಿಸ್ತಾ ಇದ್ದೀನಿ. ನೋಡಿ, ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಸೊ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ ಈ ಥರ ನುಣ್ಣಕ್ಕೆ ರುಬ್ಬಿಟ್ಕೊಳ್ಳೋಣ. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಡೋಣ. ಬಾಣಲೆ ಇಟ್ಬಿಟ್ಟು ಒಂದು 5-6 ಮಿಲ್ಲೆ ಅಷ್ಟು, ಅಂದರೆ ಒಂದು 2 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕೋಣ. ಬೆಂಡೆಕಾಯಿ ಗೊಜ್ಜಾದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಿಡಿಯುತ್ತೆ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಂಚೂರು ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಲಿ. ನೋಡಿ, ಸಾಸಿವೆ ಹಾಕೋದು ತೋರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನಲಿ. ನೋಡಿ, ಕರಿಬೇವಿನ ಸೊಪ್ಪು ಹಾಕೋಣ. ಚೂರು ಅರಿಶಿನ ಹಾಕೋಣ. ನೋಡಿ, ಅರಿಶಿನ ಹಾಕೋದು ತೋರಿಸ್ತೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ, ಪುಟಾಣಿ ಸ್ಪೂನಲ್ಲಿ. ನೋಡಿ, ಎಲ್ಲ ಆಗಲಿ ಚೆನ್ನಾಗಿ. ಒಂದು ಸುತ್ತು ಹೀಗೆ ಹುರಿದ್ಬಿಟ್ಟು ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹಾಕೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂಡೆಕಾಯಿ ತುಂಬ ಹೊತ್ತು ಹುರಿಯೋದೇನು ಬೇಡ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಇಲ್ಲ. ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕೋದು ತೋರಿಸ್ತೀನಿ. ಬೆಂಡೆಕಾಯಿ ಚೆನ್ನಾಗಿ ಬೇಯಲಿ ಅಂತ ಒಂಚೂರು ಉಪ್ಪು ಹಾಕಿದ್ರೆ, ನೋಡಿ, ಒಂದು ಲಿಡ್ ಮುಚ್ಚಿಬಿಟ್ಟು ಇದನ್ನು ಬೇಯಿಸೋಣ. ಒಂದು 5 ನಿಮಿಷ ಬೇಯಿಸೋಣ ಸಾಕು. 5 ನಿಮಿಷ ಆದಮೇಲೆ ನೋಡಿ ಈ ಥರ ಇವಾಗ ಹುಣಸೆಹಣ್ಣು ರಸ ಹಾಕೋಣ. ಒಂದು 2 ದೊಡ್ಡ ಸ್ಪೂನಷ್ಟು ಹುಣಸೆಹಣ್ಣು ರಸ ಹಾಕೋಣ. ಚೆನ್ನಾಗಿ ಕುದೀಲಿ. ಹುಣಸೆಹಣ್ಣು ರಸ ಹಾಕ್ಬಿಟ್ರೆ ಬೆಂಡೆಕಾಯಲ್ಲಿರೋ ಲೋಳೆ ಎಲ್ಲ ಹೊಟ್ಟೋಗುತ್ತೆ, ಏನೂ ಇರಲ್ಲ. ನೋಡಿ, ಸಾಕು ಎಷ್ಟು ಹುರಿದಿದ್ದು. ನೋಡಿ, ಈಗ ಚೆನ್ನಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಬೆಲ್ಲನೂ ಹಾಕ್ಬಿಡೋಣ. ರುಬ್ಬುವಾಗಲೇ ಬೆಲ್ಲನೂ ಹಾಕ್ಬಿಡ್ಬೋದು, ತೊಂದರೆ ಏನಿಲ್ಲ. ನಾನು ರುಬ್ಬುವಾಗಲೇ ಹಾಕ್ಕೊಂಬಿಟ್ಟಿದ್ದೀನಿ ಬೆಲ್ಲ. ನೋಡಿ, ಈಗ ಮಿಕ್ಸಿ ಜಾರು ತೊಳೆದ್ಬಿಟ್ಟು ನೀರು ಹಾಕ್ಬೋಣ. ಗೊಜ್ಜಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಚಪಾತಿಗೆ, ರೊಟ್ಟಿಗೆ ಎಲ್ಲ ಸೂಪರಾಗಿರುತ್ತೆ ಈ ಗೊಜ್ಜು, ಗಮ್ಮಂತ ಇರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಂದು 5-6 ನಿಮಿಷ ಕುದಿಸೋಣ ಫ್ರೆಂಡ್ಸ್. ಕುದಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಗೊಜ್ಜು ರೆಡಿನೇ ಆಗೋಯ್ತು. ಇದು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂಥ ಬೆಂಡೆಕಾಯಿ ಗೊಜ್ಜು. ನೋಡಿ, ಬಹಳ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ಒಂದು ಸಲ, ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಗೊಜ್ಜು ಅಂತ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬೆಂಡೆಕಾಯಿ ಗಮ್ಮಂತ ಹುರಿದಿರೋ ಪದಾರ್ಥಗಳು ಎಲ್ಲ ಸೇರಿದ್ರೆ ಸೂಪರಾಗಿರೋ ಗೊಜ್ಜು ರೆಡಿ ಆಗೋಯ್ತು. ನೋಡಿ, ಇಲ್ಲಿ ಅಲ್ಲೊಂದು ಚೂರೇ ಉಪ್ಪು ಹಾಕಿದ್ದೆ, ಒಂದು ಪುಟಾಣಿ ಸ್ಪೂನಷ್ಟು ಬೆಂಡೆಕಾಯಿಗೆ. ಈಗ ಇದು ಗೊಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಬೆಲ್ಲ ನಾನು ರುಬ್ಬುವಾಗಲೇ ಸೇರಿಸ್ಕೊಂಬಿಟ್ಟೆ, ಅದನ್ನು ತೋರಿಸ್ಲಿಲ್ಲ, ಕ್ಷಮಿಸಿ. ನೋಡಿ, ತುಂಬ ಚೆನ್ನಾಗಿರೋ ಗೊಜ್ಜು, ಗಮ್ಮಂತ ಇದೆ. ಗೊಜ್ಜು ರೆಡಿ ಆಗೋಯ್ತು. ಅಕ್ಕಿ ರೊಟ್ಟಿ, ಒತ್ತು ರೊಟ್ಟಿ, ಯಾವುದಕ್ಕೆ ಬೇಕಾದ್ರೂ ನೆಂಚ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಒಂಚೂರು. ಘಮ ಘಮ ಅನ್ನೋ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ. ನೋಡಿ, ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಗೊಜ್ಜು.
ಘಮ 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 ಅಂತ ಇದೆ. ಒಳ್ಳೆ ಇಂಗು ಕಡಲೆಬೇಳೆ ಎಲ್ಲ ಸೇರಿಸ್ಕೊಂಡು ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ನೋಡಿ ಸೂಪರಾಗಿರೋ ಗೊಜ್ಜು ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎನ್ಕರೇಜ್ ಮಾಡಿ, ಇನ್ನೂ ತುಂಬ ರೆಸಿಪೀಸ್ ಹಾಕ್ತೀನಿ ಹೀಗೆ ಟೈಮ್ ಆದಾಗ. ನೋಡಿ ಫ್ರೆಂಡ್ಸ್, ದಯವಿಟ್ಟು ಒಂದು ಕಾಮೆಂಟ್ ಮಾಡಿ, ಆವಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿ ನೀವು ಮಾಡ್ಕೊಂಡು ತಿನ್ನಿ ಬೆಂಡೆಕಾಯಿ ಗೊಜ್ಜು. ಥ್ಯಾಂಕ್ ಯು ಸೋ ಮಚ್. ನೋಡಿ ಇದು ಸುಮಾರು ಒಂದು 4-5 ಜನಕ್ಕೆ ಆಗೋಗುತ್ತೆ. ಒಂದು 300 ಗ್ರಾಮ್ ಅಷ್ಟು ಬೆಂಡೆಕಾಯಿ ತೊಗೊಂಡ್ರೆ. ನೋಡಿ ಇಲ್ಲೂ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋದು ತೋರಿಸಿದ್ದೀನಿ. ಆರಾಮಕ್ಕೆ ಡಬ್ಬಿಗೆ ಇದಕ್ಕೆಲ್ಲ ಒಂಚೂರು ಚಟ್ನಿ ಅದಕ್ಕಿಂತ ಈ ಥರ ಗೊಜ್ಜುಗಳು ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ. ನೋಡಿ ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ರೆಸಿಪಿ. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೂ ಹಾಗೆ ಅನಿಸಿದೆ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್.